ಈ ಮೈತ್ರಿ ಇವತ್ತು ಹೊಂದಾಣಿಕೆ ಏನಿದೆ ಇದು ಭದ್ರವಾಗಿ ಇವತ್ತು ಈ ಚುನಾವಣೆಯಲ್ಲಿ ಒಂದು ಬುನಾದಿಯನ್ನು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣವಾಗಿ ರಾಜ್ಯದಿಂದ ಮರೆಯಾಗತಕ್ಕಂಥ ದಿನ ದೂರ ಇಲ್ಲ. ಆ ನಿಟ್ಟಿನಲ್ಲಿ ನೀವು ಸೇರಿ ಒಟ್ಟಾಗಿ ಇವತ್ತು ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೊಂದು ಸಂದೇಶ ಕೊಡಬೇಕು ಅಂತಲೇ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ನಾಯಕರುಗಳು ನಿಮ್ಮೆಲ್ಲರನ್ನ ಇವತ್ತೇ ಆಹ್ವಾನ ಮಾಡಿದ್ದೇವೆ. ದಯವಿಟ್ಟು ಈ ಮೈತ್ರಿಗೆ ನಿಜಕ್ಕೂ ಒಂದು ನಿಜವಾದಂಥ ಅರ್ಥ ದೇಶಕ್ಕೆ ಸಂದೇಶ ಕೊಡಲಿಕ್ಕೆ ಇವತ್ತು ರಾಜ್ಯದಲ್ಲಿ ನಮ್ಮ ಬಗ್ಗೆ ಪೂರಕವಾಗಿ ಮಾತನಾಡಿದ್ದಾರೆ. ಅವ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಯಾವಾಗ ಮೈತ್ರಿ ಅಂತಕ್ಕಂಥ ಒಂದು ಪದ ಹೊರಗಡೆ ಬಂತು ಅವತ್ತೇ ಕಾಂಗ್ರೆಸ್ ಎದುರೋಗಿದ್ದಾರೆ. ಅವರಿಗೆ ಗೊತ್ತಿದೆ 3-4 ಸೀಟ್ ನಾವು ಗೆಲ್ಲೋದು ಕಷ್ಟ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಮೈತ್ರಿಯ ಬಗ್ಗೆ ಅವರಿಗೆ ನಡುಕ ಹುಟ್ಟಿದೆ. ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಮ್ಮಲ್ಲಿ ಒಂದು ಇರತಕ್ಕಂಥ ಒಂದು ಹೊಂದಾಣಿಕೆ, ಒಂದು ವಿಶ್ವಾಸ, ಅದರಲ್ಲಿ ಕಿಂಚಿತ್ತು ಕುಂದು ಬರೋದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ಒಟ್ಟಾಗಿ ಸೇರಿ ಕೆಲಸ ಮಾಡಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಸಂಘಟನೆಯಲ್ಲಿ ಮಾಡೋಣ. ನಮ್ಮ ಪ್ರತಿಯೊಬ್ಬ ಮುಖಂಡರುಗಳಿಗೆ ಹೇಳ್ತೀನಿ, ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ತಕ್ಷಣ ಉಸ್ತುವಾರಿ ಇರ್ತಕ್ಕಂಥವ್ರಿಗೆ ಗಮನಕ್ಕೆ ತನ್ನಿ, ಇಲ್ಲ ನಮ್ಮಗಳ ಗಮನಕ್ಕೆ ತನ್ನಿ. ನಾವು ಒಂದಾಗಿದ್ದೇವೆ, ನಮ್ಮ ಮನಸ್ಸು ಶುದ್ಧವಾಗಿದೆ. ಇವತ್ತು ಯಾವುದೇ ರೀತಿ ತಾತ್ಕಾಲಿಕವಾದಂಥ ಒಂದು ಮೈತ್ರಿ ಅಲ್ಲ ಇದು ಮುಂದುವರಿಬೇಕು ಅಂತಕ್ಕಂಥದ್ದು ನಾವೇನು ಆಸೆ ಇಟ್ಕೊಂಡಿದ್ದೇವೆ. ಇದರಿಂದ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ರಾಜ್ಯದ ಅಭಿವೃದ್ಧಿಗೆ ನಮ್ಮ ಮೈತ್ರಿ ಇದು. ನಾವು ಅಧಿಕಾರಿಕಲ್ಲ ಮೈತ್ರಿ ಅಲ್ಲ ಇದು. ಅದನ್ನು ಸಹ ನಾವು ಜನತೆಗೆ ತಿಳಿಸ್ಬೇಕಾಗ್ತದೆ. ಅದರಿಂದ ಒಟ್ಟಾಗಿ ಸಣ್ಣ ಪುಟ್ಟ ದೋಷಗಳಿದ್ದರೂ ಅದೆಲ್ಲವನ್ನು ಬದಿಗಿಟ್ಟು ನಮ್ಮ ಗುರಿ 28ಕ್ಕೆ 28 ಗೆಲ್ತಕ್ಕಂಥದ್ದು. ಆ ನಿಟ್ಟಲ್ಲಿ ನೀವು ಸೇರಿ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.